ಈ ಒಂದು ವಿಡಿಯೋದಲ್ಲಿ ನಾವು ಪ್ರೆಸಿಡೆನ್ಷಿಯಲ್ ಆಫೀಸು ಯಾವಾಗೆಲ್ಲ ವೇಕೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಸಮ್ ಸಿಚುವೇಶನ್ಸ್ ಇದ್ದಾವೆ, ಅವಾಗೇನಾಗುತ್ತೆ ಪ್ರೆಸಿಡೆಂಟಿನ ಆಫೀಸ್ ಇರುತ್ತಲ್ವ, ಅದೇನಾಗುತ್ತೆ ವೇಕೆಂಟ್ ಆಗುತ್ತೆ, ಖಾಲಿ ಆಗುತ್ತೆ. ವಾಟ್ ಆರ್ ದೋಸ್ ಸಿಚುವೇಶನ್ ವಿ ನೀಡ್ ಟು ಸಿ. ಓಕೆ, ಫಸ್ಟ್ ಅದಕ್ಕಿಂತ ಮುಂಚೆ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಬೇಕಾಗುತ್ತೆ. ಏನು ಅಂತ ಅಂದರೆ, ಪ್ರೆಸಿಡೆಂಟ್ ಇದ್ದಾರಲ್ವ, ಪ್ರೆಸಿಡೆಂಟು ಅಂತ ಅಂದರೆ ಈಸ್ ಎ ರಿಪಬ್ಲಿಕ್ ಹೆಡ್ ಆಫ್ ದಿ ಸ್ಟೇಟ್. ವಾಟ್ ಇಟ್ ಮೀನ್ಸ್, ವಿ ನೋ president is the head of the state and he is the first citizen of India, and this president, that is Indian president, is the elected person who is elected. Okay, that's why Indian president is a republican head, because he is a elected person. But in case of Britain and Japan, Australia, those countries have the monarchical head, means he is not an elected person. Okay, so we understand republican head. And one more thing, he has 5-year tenure, ಅಂದರೆ 5 ವರ್ಷದ ತನಕ ಏನಾಗ್ತಾರೆ, ಇವರು ರಿಮೈನ್ ಆಗ್ತಾರೆ, ಅಂತಂದರೆ ಪ್ರೆಸಿಡೆಂಟ್ ಆಗಿ ಇರ್ತಾರೆ. ಈ 5 ವರ್ಷ ಇರಬೇಕಾದ್ರೆ ಏನಾಗ್ಬೋದು, ವೇಕೆನ್ಸಿ ಕ್ರಿಯೇಟ್ ಆಗ್ಬೋದು. ಅದು ಏನೋ ಸಿಚುವೇಶನ್ಸ್ ಇರುತ್ತೆ, ಅವಾಗ ಏನಾಗುತ್ತೆ, ಪ್ರೆಸಿಡೆಂಟು ಆಫೀಸ್ ಏನಾಗುತ್ತೆ, ಪ್ರೆಸಿಡೆನ್ಷಿಯಲ್ ಆಫೀಸ್ ಏನಾಗುತ್ತೆ, ವೇಕೆಂಟ್ ಆಗುತ್ತೆ. ಆಯಿತಾ? ಹಾಗಾದರೆ ಆ ಸಿಚುವೇಶನ್ ಏನು, ಆ ಸಿಚುವೇಶನ್ ಯಾಕೆ ಬರುತ್ತೆ, ಆಯಿತಾ, ಏನು ಯಾವ ಸಿಚುವೇಷನಲ್ಲಿ ಆಗುತ್ತೆ ವೇಕೆನ್ಸಿ ಅನ್ನೋದನ್ನ ನೋಡ್ತಾ ಹೋಗೋಣ. ವಿತಿನ್ 5 ಇಯರಲ್ಲಿ ಆದರೆ ಏನಾಗುತ್ತೆ, ವೇಕೆನ್ಸಿ ಆಗುತ್ತೆ. ವೇಕೆನ್ಸಿ ಕ್ರಿಯೇಟ್ ಆದಮೇಲೆ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆನಾ? ಫಸ್ಟ್ ಏನು ಅಂತ ಅಂದರೆ, ವೇಕೆನ್ಸಿ ಯಾವುದರಿಂದ ಕ್ರಿಯೇಟ್ ಆಗ್ಬೋದು, ರಿಸಿಗ್ನೇಷನಿಂದ. ಅಂದರೆ ಪ್ರೆಸಿಡೆಂಟು ರಿಸೈನ್ ಮಾಡಿದರೆ ಪ್ರೆಸಿಡೆಂಟಿನ ಪೋಸ್ಟಿಗೆ ರಿಸೈನ್ ಮಾಡಿದರೆ ಏನಾಗುತ್ತೆ, ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಯಾರಿಗೆ ರೆಸಿಗ್ನೇಷನ್ ಲೆಟರ್ ಕೊಡ್ತಾರೆ ಅಂತ ಅಂದರೆ, ಇವರು ವೈಸ್ ಪ್ರೆಸಿಡೆಂಟಿಗೆ ಕೊಡಬೇಕು ರೆಸಿಗ್ನೇಷನ್ ಲೆಟರ್ನ. ಆಯಿತಾ? ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು, ಇವಾಗ ಪ್ರೆಸಿಡೆಂಟ್ ಏನಾದರೂ ಸತ್ತೋದ್ರು ಅಂತ ಅಂದರೆ ಅದು ಕೂಡ ಏನಾಗುತ್ತೆ, ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಇವಾಗ ಪ್ರೆಸಿಡೆಂಟ್ನ ರಿಮೂವ್ ಮಾಡಿದರು ಅಂತ ಅಂದರೆ ಇಂಪೀಚ್ಮೆಂಟ್ ಅಂತ ಅಂತೀವಿ. ಆಯಿತಾ? ಇಂಪೀಚ್ಮೆಂಟ್ ಮಾಡಿದರು ಅಂತ ಅಂದರೆ ಪ್ರೆಸಿಡೆಂಟು ಏನಾಗ್ತಾರೆ, ಆಫೀಸ್ನ ವೇಕೆಟ್ ಮಾಡಬೇಕು. ಓಕೆ, ಅದು ಕೂಡ ಏನಾಗುತ್ತೆ, ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಆಯಿತಾ? ನೆಕ್ಸ್ಟು, ಪ್ರೆಸಿಡೆಂಟಿನ ಎಲೆಕ್ಷನ್ನ ವಾಯ್ಡ್ ಅಂತ ಕನ್ಸಿಡರ್ ಮಾಡಿದರೆ ಅಥವಾ ನಲ್ ಅಂತ ಕನ್ಸಿಡರ್ ಮಾಡಿದರೆ ಅಂತಂದರೆ ಇವಾಗ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಗಿದೆ ಅಂದ್ಕೊಳ್ಳೋಣ. ಯಾರು ಎಲೆಕ್ಷನ್ನ ಕಂಡಕ್ಟ್ ಮಾಡೋದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆಯಿತಾ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ನ ಕಂಡಕ್ಟ್ ಮಾಡಿದೆ, ಪ್ರೆಸಿಡೆಂಟ್ನ ಚೂಸ್ ಮಾಡಿದೆ. ಆದರೆ ಸುಪ್ರೀಂ ಕೋರ್ಟ್ ಏನಾದರೂ ಈ ಎಲೆಕ್ಷನ್ನು ಸರಿ ಇಲ್ಲ ಅಂತಂದರೆ, ಏನೋ ಮಾಲ್ ಪ್ರಾಕ್ಟೀಸ್ ಆಗಿದೆ, ಏನೋ ಅನ್ಫೇರ್ ಆಗಿದೆ ಎಲೆಕ್ಷನ್ನು, ಆಯಿತಾ, ಸರಿಯಾಗಿ ನಡೆದಿಲ್ಲ ಅಂತ ಡಿಕ್ಲೇರ್ ಮಾಡ್ತು ಅಂತ ಅಂದರೆ ಆ ಎಲೆಕ್ಷನ್ ಏನಾಗುತ್ತೆ, ಅಬ್ಸಾಲ್ವ್ ಆಗುತ್ತೆ. ಅಂತ ಅಂದರೆ ಇರೋದಿಲ್ಲ, ಅದು 0 ಅಂತ. ಆಯಿತಾ? ಹಿಂಗೆ ಡಿಕ್ಲೇರ್ ಮಾಡಿದ ತಕ್ಷಣ ಏನಾಗಬೇಕು, ಈ ಎಲೆಕ್ಷನಲ್ಲಿ ಎಲೆಕ್ಟ್ ಆಗಿರ್ತಾರಲ್ವ ಪ್ರೆಸಿಡೆಂಟ್, ಅವ್ರೇನಾಗಬೇಕು, ಇಮಿಡಿಯೇಟು ಪ್ರೆಸಿಡೆನ್ಷಿಯಲ್ ಆಫೀಸ್ನ ವೇಕೆಟ್ ಮಾಡಬೇಕು. ಇದು ಏನಾಗುತ್ತೆ, ವೇಕೆನ್ಸಿನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾದರೆ ಪ್ರೆಸಿಡೆನ್ಷಿಯಲ್ ಆಫೀಸ್ ಏನಾಗಿದೆ, ಇವಾಗ ಖಾಲಿಯಾಗಿದೆ. ಈ ಸಿಚುವೇಶನಿಂದ ಏನಾಗಿದೆ, ಖಾಲಿಯಾಗಿದೆ ಅಂದ್ಕೊಳ್ಳೋಣ. ಹೀಗೆ ಖಾಲಿ ಆದರೆ ಸುಮ್ಮನೆ ಹಾಗೆ ಇರೋಕ್ಕಾಗೋದಿಲ್ಲ. ಆಯಿತಾ? ಯಾಕೆಂದರೆ ಆರ್ಟಿಕಲ್ 52 ಏನು ಹೇಳುತ್ತೆ ಅಂತ ಅಂದರೆ, ಪ್ರೆಸಿಡೆನ್ಷಿಯಲ್ ಆಫೀಸು ಇರಲೇಬೇಕು ಅಂದರೆ ಪ್ರೆಸಿಡೆಂಟ್ ಇರಲೇಬೇಕು. ಆಯಿತಾ? ಸೊ ಈ ರೀತಿ ವೇಕೆನ್ಸಿ ಕ್ರಿಯೇಟ್ ಆದ ತಕ್ಷಣ ಏನಾಗುತ್ತೆ ಅಂದರೆ, ವೈಸ್ ಪ್ರೆಸಿಡೆಂಟ್ ಇರ್ತಾರಲ್ವ, ವೈಸ್ ಪ್ರೆಸಿಡೆಂಟ್ ಏನಾಗ್ತಾರೆ, ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡ್ತಾರೆ. ಓಕೆನಾ? ಎಲ್ಲಿವರೆಗೂ ಆ ರೀತಿ ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ, 6 ಮಂತ್ವರೆಗೂ. ಅದಕ್ಕಾಗಿ ಈ ವೈಸ್ ಪ್ರೆಸಿಡೆಂಟ್ ಏನಂತ ಕರಿತೀವಿ, ಟೆಂಪರರಿ ಪ್ರೆಸಿಡೆಂಟ್ ಅಂತ ಕರಿಬೋದು. ಆಯಿತಾ? ವಿತಿನ್ 6 ಮಂತಲ್ಲಿ ಮತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಎಲೆಕ್ಷನ್ನ ಕಂಡಕ್ಟ್ ಮಾಡಿ ಹೊಸ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡುತ್ತೆ. ಆಯಿತಾ? ಇಷ್ಟು ಪ್ರೊಸೀಜರ್. ನೆಕ್ಸ್ಟು ಇನ್ನೂ ಒಂದು ಸಿಚುವೇಶನ್ ಬರುತ್ತೆ. ಇನ್ನೂ ಒಂದು ಸಿಚುವೇಶನ್ ಏನು ಅಂತ ಅಂದರೆ, ಇವಾಗ ವೇಕೆನ್ಸಿ ಕ್ರಿಯೇಟ್ ಆಗಿದೆ. ಆಯಿತಾ? ವೈಸ್ ಪ್ರೆಸಿಡೆಂಟು ಕೂಡ ವೇಕೆನ್ಸಿ ಇದೆ, ಅಂದರೆ ಆ ಆಫೀಸು ಕೂಡ ವೇಕೆನ್ಸಿ ಇದೆ ಅಂದಾಗ
ಏನಾಗ್ತಾರೆ ಅಂತ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ ಚೀಫ್ ಜಸ್ಟಿಸ್ ಇರ್ತಾರಲ್ವ, ಅವರೇನಾಗಿ ಆ್ಯಕ್ಟ್ ಮಾಡ್ತಾರೆ, ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡ್ತಾರೆ. ಎಲ್ಲಿವರೆಗೂ? ಸೇಮ್ 6 ಮಂತ್ವರೆಗೂ. ಆವಾಗ ವಿತಿನ್ 6 ಮಂತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನ್ಯೂ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡುತ್ತೆ. ಆಯಿತಾ? ಒಂದು ವೇಳೆ ಸಿ ಜೆ ಕೂಡ ಇರಲಿಲ್ಲ, ಅದು ಕೂಡ ವೇಕೆಂಟ್ ಇದೆ ಅಂತ ಅಂದರೆ ಸುಪ್ರೀಂ ಕೋರ್ಟ್ನ ಸೀನಿಯರ್ ಮೋಸ್ಟ್ ಜಡ್ಜ್ ಇರ್ತಾರಲ್ವ, ಅವರೇನು ಮಾಡ್ತಾರೆ, ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡ್ತಾರೆ. ಆಯಿತಾ? ಅದು ಕೂಡ 6 ಮಂತ್ವರೆಗೂ. ಎಲೆಕ್ಷನ್ ಕಮಿಷನ್, ಎಲೆಕ್ಷನ್, ಪ್ರೆಸಿಡೆಂಟ್ ಸೇಮ್. ಓಕೆನಾ? ನೆಕ್ಸ್ಟ್ ಇನ್ನೂ ಒಂದು ಸಿಚುವೇಶನ್ ಬರುತ್ತೆ. ಯಾವುದು ಅಂತ ಅಂದರೆ ಹೆಲ್ತ್ ಇಶ್ಯೂಯಿಂದ ಪ್ರೆಸಿಡೆಂಟಿಗೆ ಅವರ ಫಂಕ್ಷನ್ ಅದು ಅವರ ಡ್ಯೂಟಿನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಅವಾಗ ಏನಾಗುತ್ತೆ ಅಂತ ಅಂದರೆ ವೈಸ್ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡ್ತಾರೆ. ಆಯಿತಾ? ಎಲ್ಲಿವರೆಗೂ ಅಂತ ಅಂದರೆ ಇಲ್ಲಿ ಟೈಮ್ ಲಿಮಿಟ್ ಇರೋದಿಲ್ಲ, 6 ಮಂತ್ ಆ ರೀತಿ. ಎಲ್ಲಿವರೆಗೂ ಪ್ರೆಸಿಡೆಂಟು ವಾಪಸ್ ಬರೋದಿಲ್ವ ಅಂತ ಅಂದರೆ ಯಾವಾಗ ಪ್ರೆಸಿಡೆಂಟು ಹೆಲ್ತ್ ಇಶ್ಯೂಯಿಂದ ರಿಕವರ್ ಆಗಿ ವಾಪಸ್ ಬರ್ತಾರೋ ಅಲ್ಲಿವರೆಗೂ ಏನಾಗ್ತಾರೆ, ವೈಸ್ ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡ್ತಾರೆ. ಇದು ಸಿಚುವೇಶನ್. ಆಯಿತಾ? ಇನ್ನೊಂದೇನು ಅಂತ ಅಂದರೆ ಒಂದು ಕಂಪ್ಯಾರಿಸನ್ ನೋಡೋಣ. USA ಅಂತ ಅಮೇರಿಕಾದಲ್ಲೂ ಕೂಡ ಏನಾಗಿದೆ, ಪ್ರೆಸಿಡೆಂಟ್ ಇದ್ದಾರೆ. ಆಯಿತಾ? ಇವರ ಟೆನ್ಯೂರ್ ಅಲ್ಲಿ ಏನು ಅಂತ ಅಂದರೆ 5 ಇಯರ್. ನಮ್ಮ ಇಂಡಿಯನ್ ಪ್ರೆಸಿಡೆಂಟ್ ಟೆನ್ಯೂರ್ ಏನಾಗಿರುತ್ತೆ, 5 ಇಯರ್. ಆಯಿತಾ? ಇವಾಗ ಇವರಲ್ಲೂ ಕೂಡ ಈ ವೇಕೆನ್ಸಿ ಕ್ರಿಯೇಟ್ ಆಯಿತು ಅಂತ ಅಂದರೆ ಇದೇ ರೀತಿ ರೆಸಿಗ್ನೇಷನಿಂದ, ಡೆತ್ತಿಂದ, ರಿಮೂವಲ್ ಈ ರೀತಿ ಏನಾದರೂ ಕ್ರಿಯೇಟ್ ಆಯಿತು ಅಂದರೆ ಅವಾಗ ಏನಾಗ್ತಾರೆ, ವೈಸ್ ಪ್ರೆಸಿಡೆಂಟ್, ಅಲ್ಲೂ ಕೂಡ ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ವೈಸ್ ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡ್ತಾರೆ. ಎಲ್ಲಿವರೆಗೂ ಆ್ಯಕ್ಟ್ ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿ ಎಲೆಕ್ಷನ್ ಅಂತ ಬರೋದಿಲ್ಲ. ಆಯಿತಾ? ಎಲ್ಲಿವರೆಗೂ ಆ್ಯಕ್ಟ್ ಮಾಡ್ತಾರೆ ಅಂದರೆ ರಿಮೈನಿಂಗ್ ಪೀರಿಯಡ್ವರೆಗೂ. ಅಂತ ಅಂದರೆ ಇವಾಗ ಪ್ರೆಸಿಡೆಂಟ್ ಎಲ್ಲಾದರೂ 2 ಇಯರ್ಸ್ ಒಳಗೆ ಖಾಲಿ ಆಯಿತು ಅಂದರೆ 2 ಇಯರ್ಸ್ ಒಳಗೆ 4 ಇಯರಲ್ಲಿ 2 ಇಯರ್ ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡಿರ್ತಾರೆ ಇವರು. ಆಫ್ಟರ್ 2 ಇಯರ್ ಆಗೋದ್ರೊಳಗೆ ಅವ್ರು ಏನಾದರೂ ಸತ್ತೋದ್ರು ಅಂತ ಅಂದ್ಕೊಳ್ಳೋಣ, ಅಥವಾ ರೆಸಿಗ್ನೇಷನ್ ಕೊಟ್ಟರು ಅಂತ ಅಂದ್ಕೊಳ್ಳೋಣ. ಇನ್ನು ಉಳಿದಿರೋ ಟರ್ಮ್ ಎಷ್ಟು, 2 ಇಯರು. ಯಾಕಂದರೆ 2 ಇಯರ್ ಇವರು ಆ್ಯಕ್ಚುಲಿ ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ನೆಕ್ಸ್ಟ್ ವೇಕೆಂಟ್ ಆಯಿತು. ಇನ್ನು ಉಳಿದಿರೋ 2 ಇಯರು ವೈಸ್ ಪ್ರೆಸಿಡೆಂಟ್ ಏನಾಗ್ತಾರೆ, ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದಕ್ಕೆ ರಿಮೈನಿಂಗ್ ಪೀರಿಯಡ್. ಒಂದು ವೇಳೆ ಒಂದೇ ವರ್ಷಕ್ಕೆ ಏನಾದರೂ ವೇಕೆನ್ಸಿ ಕ್ರಿಯೇಟ್ ಆಯಿತು ಅಂದರೆ ಇನ್ನು ರಿಮೈನಿಂಗ್ 3 ಇಯರ್ ಏನು ಮಾಡ್ತಾರೆ, ವೈಸ್ ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಎಲೆಕ್ಷನ್ ಅಂತ ಇಲ್ಲ. ಆಯಿತಾ? ವೈಸ್ ಪ್ರೆಸಿಡೆಂಟು ಪರ್ಮನೆಂಟಾಗಿ ಪ್ರೆಸಿಡೆಂಟಾಗಿ ಆ್ಯಕ್ಟ್ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ 6 ಮಂತ್ ಟೆಂಪರರಿ. ದಟ್ಸ್ ವೈ ವಿ ಕಾಲ್ ದ ವೈಸ್ ಪ್ರೆಸಿಡೆಂಟ್ ಆ್ಯಸ್ ಎ ಆ್ಯಕ್ಟಿಂಗ್ ಪ್ರೆಸಿಡೆಂಟ್. ಓಕೆ, ನಾಟ್ ಎ ಪರ್ಮನೆಂಟ್ ಪ್ರೆಸಿಡೆಂಟ್, ಆ್ಯಕ್ಟಿಂಗ್ ಪ್ರೆಸಿಡೆಂಟ್. ಸೊ ಇಷ್ಟು ವೇಕೆನ್ಸಿ ಬಗ್ಗೆ ಒಂದು ಸಲ ರಿಕಾಲ್ ಮಾಡ್ಕೊಳ್ಳೋಣ. ವೇಕೆನ್ಸಿ ಕ್ರಿಯೇಟ್ ಆಗೋದು ರೆಸಿಗ್ನೇಷನಿಂದ, ಡೆತ್ತಿಂದ, ರಿಮೂವಿಂದ, ಎಲೆಕ್ಷನ್ ವಾಯ್ಡಿಂದ. ಆಯಿತಾ? ನೆಕ್ಸ್ಟ್ ಹೆಲ್ತ್ ಇಶ್ಯೂಯಿಂದ. ಈ ರೀತಿ ಆಗಿ ವೇಕೆನ್ಸಿ ಕ್ರಿಯೇಟ್ ಆಯಿತು ಅಂತ ಅಂದರೆ 6 ಮಂತ್ ಒಳಗೆ ಏನಾಗುತ್ತೆ, ಮತ್ತೆ ಎಲೆಕ್ಷನ್ ಆಗುತ್ತೆ. ಆಯಿತಾ? ಯಾರು ಆಗ್ಬೋದು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್ ಆಗ್ಬೋದು, CJ ಆಗ್ಬೋದು, ಸೀನಿಯರ್ ಮೋಸ್ಟ್ ಜಡ್ಜ್ ಆಗ್ಬೋದು. ಆಯಿತಾ? ಒಂದು ವೇಳೆ ಹೆಲ್ತ್ ಇಶ್ಯೂಯಿಂದ ವೈಸ್ ಪ್ರೆಸಿಡೆಂಟ್. ಆಯಿತಾ? ಇಷ್ಟು ಇವತ್ತಿನ ಈ ಕ್ಲಾಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.